ನರೇಂದ್ರ ಮೋದಿ ಸರ್ಕಾರ ಶರಾವತಿ ಮುಳುಗಡೆ ಸಂತ್ರಸ್ತರ ಜೀವನಕ್ಕೆ ಮುಳುವಾಗಿದ್ದಾರೆ. ಡಿನೋಟಿಫಿಕೇಶನ್ ಮಾಡಲು ಅಧಿಕಾರವಿದ್ದರೂ ನೆಪ ಹೇಳಿ ಭೂ ಹಕ್ಕು ವಂಚಿತರಿಗೆ ಮೋಸ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ರಮೇಶ್ ಹೆಗಡೆ ದೂರಿದ್ದಾರೆ. ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮುಳುಗಡೆ ಸಂತ್ರಸ್ತರ ಭೂಮಿ ಕೈ ತಪ್ಪಲು ನೇರವಾಗಿ ನರೇಂದ್ರ ಮೋದಿ ಸರ್ಕಾರವೇ ಕಾರಣ ಎಂದು ಆರೋಪವನ್ನ ಮಾಡಿದ್ರು. ಪುನರ್ವಸತಿ ಡಿನೋಟಿಫಿಕೇಶನ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಯಾಕೆ ಗೊತ್ತಾ ಸರ್, ಈ ಮಾತನ್ನು ಹೇಳ್ತೀವಿ. ಅರಣ್ಯ ಭೂಮಿನೂ ಕೊಟ್ವಿ, ಆದ್ರೆ ಅರಣ್ಯ ಭೂಮಿಗೆ ಗೆಜೆಟ್ ನೋಟಿಫಿಕೇಶನ್ ಒಂದು ಆದೇಶ ಆಗ್ಬೇಕಾಗಿತ್ತು. ಅದು ಬಿಟ್ಟು ಎಲ್ಲಾ ಪ್ರಕ್ರಿಯೆಗಳನ್ನು ಮಾಡಿದ್ವಿ. ಈಗ ಅದಕ್ಕೆ ಹೇಳ್ತಾ ಇದ್ದೀವಿ, ಈಗ ಕೇಂದ್ರ ಸರ್ಕಾರದವರಿಗೆ ದಯವಿಟ್ಟು ಈಗ ನಾವು ಈಗ ಹಾಕಿದೀವಿ, ನಮ್ಮ ರಾಜ್ಯ ಸರ್ಕಾರ ವತಿಯಿಂದ ಕಾಂಗ್ರೆಸ್ ಸರ್ಕಾರ ಈಗ ಮಧ್ಯಂತರ ಅರ್ಜಿ ಹಾಕಿದೀವಿ. ಏನು ಅವರು ಏನು 23ರಲ್ಲಿ 28/4/23 ವಾಪಸ್ ಕಳಿಸಿರಲ್ಲ ಸರ್ 9,229 ಪ್ರಸ್ತಾವನೆನ. ಅದಕ್ಕೆ ದಯಮಾಡಿ ತಾವು ಅವತ್ತೇ ಇನ್ನು ಯಾಕೆ ಗೊತ್ತಾ ಸರ್ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಕೇಂದ್ರ ಸರ್ಕಾರಕ್ಕೆ 1980 ಕನ್ಸರ್ವೇಷನ್ ಆಕ್ಟಿನ ಸೆಕ್ಷನ್ 2 ಪ್ರಕಾರ ಶಾಸನಬದ್ಧವಾದ ಅಧಿಕಾರ ಇರೋದ್ರಿಂದ ನೀವು ಮಾಡಿಕೊಡ್ಬೋದಿತ್ತು. ಆಮೇಲೆ ಉಲ್ಲೇಖ ಮಾಡಲ್ಲ ಸರ್ ಆ ಪತ್ರದಲ್ಲಿ, ಆ 2 ಕೇಸ್ ಇದೆಯಲ್ಲ ಸರ್ ಮಧ್ಯಂತರ ಅರ್ಜಿ, ಅದು ಆ ಕೇಸಿಗೂ ಆ ಆದೇಶಕ್ಕೂ ಶರಾವತಿ ಮುಳುಗಡೆ ಸಂತ್ರಸ್ತ ಡಿನೋ ಸಂಬಂಧ ಇಲ್ಲ. ದಯವಿಟ್ಟು ಅವತ್ತೇ ಮಾಡಬಹುದಾಗಿತ್ತು, ಮಾಡಿಲ್ಲ. ಓಕೆ ಸರ್. ಸರ್ ಈಗ ಸುಪ್ರೀಂ ಕೋರ್ಟ್ ಸೆಂಟ್ರಲ್ ಗೌರ್ಮೆಂಟ್ ನೋಟಿಸ್ ಇಶ್ಯೂ ಮಾಡಿದೆ. ಆದ್ರಿಂದ ಸರ್ ಇದು ಅಷ್ಟು ವರ್ಷದಿಂದ ಇದೆ ಸರ್, ಅಷ್ಟು ವರ್ಷದಿಂದ ಇದೆ. ಈಗ ಆದ್ರಿಂದ ನಾವು ಈ ಒಂದು ಏನು ಮಾಧ್ಯಮಗೋಷ್ಠಿ ಮುಖಾಂತರ ಹೇಳೋದಿಷ್ಟೇ, ದಯಮಾಡಿ ಕೇಂದ್ರ ಸರ್ಕಾರಕ್ಕೂ ಮನವಿ ಪೂರ್ವಕ ಒತ್ತಾಯ ಮಾಡೋದೇನೆಂದ್ರೆ, ದಯಮಾಡಿ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಮುಂದಿನ ತಿಂಗಳು ಬರ್ತಾ ಇದೆ ಕೇಸ್, ಜನವರಿಲಿ 25ರ ಮೇಲೆ. ದಯಮಾಡಿ ತಾವು ಇದಕ್ಕೆ ಸಕಾರಾತ್ಮಕವಾದ ಏನು 9,229 ಎಕರೆ ಡಿನೋಟಿಫಿಕೇಶನ್ ಪ್ರಸ್ತಾವನೆ ಸಲ್ಲಿಸಿದ್ವಲ್ಲ, ಅದನ್ನ ನಿಮಗೆ ಶಾಸನಬದ್ಧವಾದ ಅಧಿಕಾರ ಇರುವ ಕಾರಣ 1980 ಕನ್ಸರ್ವೇಷನ್ ಪ್ರಕಾರ ಸಕಾರಾತ್ಮಕವಾದ ನಿಲುವು ಪಡೆದು ನಮಗೆ ಆ ಭೂಮಿಗೆ ಮಂಜೂರಾತಿಯನ್ನು ಕೊಡ್ಸಕ್ಕೆ ಅವಕಾಶ ಮಾಡಿಕೊಡಿ ಅಂತ ಒತ್ತಾಯ ಮಾಡ್ತೀವಿ. ಹೇಳಿ ಸರ್, ಈಗ ಬರಲಿ ಸರ್, ಈಗ ದಾಖಲೆ ಇರಲ್ವಾ ಸರ್, ದಾಖಲೆ ಇರಲ್ವಾ ಸರ್? ಆದ್ರೆ ಹೇಳಿ, ಈಗ ಅದಕ್ಕೆ ಮನವಿ ಮಾಡ್ತಾ ಇದೀವಿ ಸರ್, ಲೆಟರ್ ಸರ್. ಈಗ ಸರ್, ಈಗ ಶಾಸನಬದ್ಧವಾದ ಅಧಿಕಾರ ಅವ್ರ ಕೈಲಿದೆ, ಬಾಲು ಅವರ ಅಂಗಳದಲ್ಲಿದೆ, ದಯವಿಟ್ಟು ಸಹಕಾರ ಕೊಡಿ. ಸರ್ ಈಗ ಮೊನ್ನೆ ಏನಾಯ್ತು ಗೊತ್ತಾ ಸರ್, ಹಿಯರಿಂಗ್ ಬಂದಾದ್ಮೇಲೆ ಈ ಆರ್ಡರ್ ಕಾಪಿ ನೆನ್ನೆ ಸಿಕ್ತು ಸರ್ ನಮ್ಗೆ. ಇಲ್ಲಿ ಏನಾಗಿದೆ ಅಂದ್ರೆ HMT ಕೇಸು ಮೊನ್ನೆ ಬಂದಿತ್ತು. ನಿಮ್ಮ ಹತ್ರ ಒಂದು ವಾಸ್ತವಾಂಶ ಹೇಳ್ಬಿಡ್ತೀನಿ. ಈಗ HMT ಕೇಸ್ ಬಂದಿತ್ತು ಸರ್ ಮೊನ್ನೆ. ಈ HMT ನಡೀತಾ ಇದೆಯಲ್ಲ ಸರ್, ಇದು ಬೆಂಗಳೂರಿಂದ, ಆ ಕೇಸಿಗೆ ಅದು ಅವತ್ತು ಡಿಸ್ಕಷನ್ ಬಂದಿದೆ. ನಮ್ಮ ಪ್ರಕಾರ ಅವತ್ತು ಏನಂತ ನಮ್ಮ ವಕೀಲರು ಹೇಳಿದ್ರಂದ್ರೆ, ನಮ್ಮ ರಾಜ್ಯ ಸರ್ಕಾರ ಪ್ರತಿನಿಧಿಸುವ ವಕೀಲರು ಸುಪ್ರೀಂ ಕೋರ್ಟ್ ಅಲ್ಲಿ ಇಶ್ಯೂ ನೋಟಿಸ್ ಅಂತ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಆರ್ಡರ್ ಶೀಟ್ ತೆಗೆದು ನೋಡಿದಾಗ ನಮ್ಗೇನಾಗಿದೆ, ಅಮಿಕಬಲ್ ಆಗಿ